ರಾಜ್ಯ ಸರ್ಕಾರದಿಂದ ಪೊಲೀಸರ ದುರ್ಬಳಕೆ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಈ ರೀತಿ ಗಂಭೀರ ಆರೋಪ ಮಾಡಿದ್ದಾರೆ. ಸಿಎಂ, ಡಿಸಿಎಂ, ಗೃಹ ಸಚಿವರೇ ಇನ್ನು ಏನ್ ಮಾಡಬೇಕು ಅಂತಿದ್ದೀರಾ? ಇನ್ನು ಏನ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ರಾಜಕೀಯವಾಗಿ ಮುಗಿಸೋದಕ್ಕೆ ಅಧಿಕಾರಿಗಳಿಗೆ ಏನಂತ ಸೂಚನೆ ಕೊಟ್ಟಿದ್ದೀರಿ? ನೀವು ಸಿಐಡಿ ಮುಖ್ಯಸ್ಥರನ್ನಾಗಿ ಮಾಡ್ತೀನಿ ಅಂತ ಏನ್ ಮಾಡಿಸ್ತಿದ್ದೀರಾ? ಯಾವ ಪೊಲೀಸರನ್ನ ಕರೆದು ಏನ್ ಚರ್ಚೆ ಮಾಡಿದ್ದೀರಿ? ನೀವು ಎಲ್ಲ ಗೊತ್ತಿದೆ ನನಗೆ. ಏನ್ ಮಾಡಿದ್ರು ನನ್ನನ್ನ ಹಣಿಯೋದಕ್ಕಾಗಲ್ಲ. ಇದು ಒಳ್ಳೆ ಬೆಳವಣಿಗೆ ಅಲ್ಲ ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರು ಗಂಭೀರ ಆರೋಪ ಮಾಡಿದ್ದಾರೆ. ಯಾವ ಪೊಲೀಸರನ್ನ ಕರೆದು ಏನ್ ಚರ್ಚೆ ಮಾಡಿದ್ದೀರಿ? ಏನ್ ಸೂಚನೆ ಕೊಟ್ಟಿದ್ದೀರಿ? ನೀವು ನನ್ನ ರಾಜಕೀಯ ಜೀವನವನ್ನ ಮುಗಿಸೋದಕ್ಕೆ ಪ್ರಯತ್ನ ಮಾಡ್ತಿದ್ದೀರಿ. ಸಿಐಡಿ ಮುಖ್ಯಸ್ಥರನ್ನಾಗಿ ಮಾಡ್ತೀನಿ ಅಂತ ಏನ್ ಮಾಡ್ತಿದ್ದೀರಾ? ಇದ್ಯಾವುದು ಕೂಡ ನಡೆಯಲ್ಲ ಅಂತ ಕುಮಾರಸ್ವಾಮಿ ಅವರು ಗರಂ ಆಗಿದ್ದಾರೆ. ಸರ್ಕಾರ ಆಡಳಿತವನ್ನ ಯಾವ ರೀತಿ ದುರ್ಬಳಕೆಯನ್ನ ಮಾಡ್ತಾ ಇದ್ದಾರೆ, ಅಧಿಕಾರಿಗಳು ಯಾವೊಂದು ಕೆಳ ಹಂತಕ್ಕೆ ಇಳಿದು ಸರ್ಕಾರದ ಆದೇಶಗಳನ್ನು ಪಾಲನೆ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಪೊಲೀಸ್ ಇಲಾಖೆ ನಮ್ಮ ರಾಜ್ಯದಲ್ಲಿ ಒಂದು ಹೊಸ ರೀತಿಯ ಪೊಲೀಸ್ ಇಲಾಖೆಯ ಕಾರ್ಯವೈಖರಿ ಪ್ರಾರಂಭ ಮಾಡಿದ್ದಾರೆ ಈ ಸರ್ಕಾರ. ಇದು ಮುಂದೆ ಎಲ್ಲಿಗೆ ಹೋಗಿ ನಿಲ್ಲಬಹುದು ಅಂತಕ್ಕಂಥದ್ದು ಬಹುಶಃ ಕಾಲ ನಿರ್ಧಾರ ಮಾಡುತ್ತೆ. ಇವತ್ತು ಕಾಂಗ್ರೆಸ್ನ ಮುಖ್ಯಮಂತ್ರಿಯಿಂದ ಹಿಡಿದು ಎಚ್.ಕೆ. ಪಾಟೀಲ್ ಬಹಳ ಮೇಧಾವಿಗಳು, ಈಗ ಕಾನೂನಿನ ಸಚಿವರ, ಸಂವಿಧಾನದ ರಕ್ಷಕರುಗಳು, ಇವರೆಲ್ಲ ಇವರ ಹೇಳಿಕೆಗಳನ್ನು ನಾನು ಗಮನಿಸ್ತಾ ಇದ್ದೇನೆ.